ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನ ವಾಸ್ತು ವಿಚಾರವಾಗಿ ವಾಸ್ತು ಎಂದರೆ ಏನು ಎನ್ನುವ ವಿಚಾರ. ವಾಸ್ತು ಎಂದರೆ ಏನು ಅಂತ ಸುಮಾರು ಜನ ಕೇಳ್ತಾರೆ. ವಾಸ್ತು ಅಂತಂದರೆ ಸರಿಯಾದ ಅನುಪಾತದಲ್ಲಿ ಪಂಚಭೂತಗಳ ಪರಸ್ಪರ ಅಳವಡಿಕೆಯ ವಿಧಾನವನ್ನೇ ವಾಸ್ತು ಎಂದು ಕರೆಯುತ್ತಾರೆ. ಅದೇ ರೀತಿ ವಾಸ್ತುವಲ್ಲಿ ಪಂಚಭೂತಗಳು ಅಂದರೆ ಏನು, ಯಾವುದು ಪಂಚಭೂತಗಳು ಅಂತಂದರೆ ಆಕಾಶ, ಗಾಳಿ, ನೀರು, ಅಗ್ನಿ, ಭೂಮಿ. ಈ 5 ಪಂಚಭೂತಗಳನ್ನು ವಾಸ್ತು ವಿಚಾರದಲ್ಲಿ ಬಹುಮುಖ್ಯವಾಗಿ ಗಣನೆಗೆ ತಗೊಬೇಕಾಗುತ್ತೆ. ಅದೇ ರೀತಿ 4 ದಿಕ್ಕುಗಳು ಬರುತ್ತೆ. 4 ದಿಕ್ಕು ಅಂದರೆ ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ 4 ದಿಕ್ಕುಗಳಿಗೆ ಡಿಗ್ರೀಸು ಮುಖ್ಯ. ಡಿಗ್ರೀಸ್ ಅಂತಂದರೆ ಇದೆ ದಿಕ್ಸೂಚಿಗೆ ನೋಡಬೇಕಾಗುತ್ತೆ. ದಿಕ್ಸೂಚಿಗೆ ಅಂತಂದರೆ ಯಾವ ರೀತಿ ಅಂತಂದರೆ ಇದೇ ರೀತಿ, ಇದು ದಿಕ್ಸೂಚಿ. ಇದೇ ರೀತಿಯಲ್ಲಿ ದಿಕ್ಕುಗಳನ್ನು ನೋಡಬೇಕಾಗುತ್ತೆ. ಇದೇ ಥರ ದಿಕ್ಸೂಚಿಯಲ್ಲಿ 0 ಡಿಗ್ರಿಗೆ ಇರ್ತಕ್ಕಂಥ ರಸ್ತೆಯನ್ನು ಉತ್ತರ, 90 ಡಿಗ್ರಿಗೆ ಇರತಕ್ಕಂಥದ್ದನ್ನು ಪೂರ್ವ, 180 ಡಿಗ್ರಿಗೆ ಇರತಕ್ಕಂಥದ್ದನ್ನು ದಕ್ಷಿಣ, 270 ಡಿಗ್ರಿಗೆ ಇರತಕ್ಕಂಥದ್ದನ್ನು ಪಶ್ಚಿಮ ಎಂದು ಕರೆಯುತ್ತಾರೆ. ಅದೇ ರೀತಿ 4 ಉಪದಿಕ್ಕುಗಳು ಬರುತ್ತೆ. ಆ 4 ಉಪದಿಕ್ಕುಗಳು ಯಾವುದು ಅಂದರೆ ಉತ್ತರ ಮತ್ತು ಪೂರ್ವ ಸೇರುವ ಮೂಲೆಯನ್ನು ಈಶಾನ್ಯ ಎಂದು, ಮತ್ತು ಪೂರ್ವ ಮತ್ತು ದಕ್ಷಿಣ ಸೇರುವ ಮೂಲೆಯನ್ನು ಆಗ್ನೇಯ ಎಂದು, ಅದೇ ರೀತಿ ಉತ್ತರ ಮತ್ತು ಪಶ್ಚಿಮ ಸೇರುವ ಮೂಲೆಯನ್ನು ವಾಯುವ್ಯ ಎಂದು, ಅದೇ ರೀತಿ ಪಶ್ಚಿಮ ಮತ್ತು ದಕ್ಷಿಣ ಸೇರುವ ಮೂಲೆಯನ್ನು ನೈಋತ್ಯವೆಂದು 4 ಉಪದಿಕ್ಕುಗಳಾಗಿ ವಿಂಗಡಿಸಿದ್ದಾರೆ. ಇದೇ ರೀತಿ ವಾಸ್ತು ವಿಚಾರದಲ್ಲಿ ಪಂಚಭೂತಗಳಾಯಿತು, ಮತ್ತು 4 ದಿಕ್ಕುಗಳಾಯಿತು, 4 ಉಪದಿಕ್ಕುಗಳಾಯಿತು. ಒಂದು ನಿವೇಶನದ ಆಯ್ಕೆಯಲ್ಲಿ ತುಂಬ ಬಹುಮುಖ್ಯವಾಗಿ ಬೇಕಾಗಿರೋದು ರಸ್ತೆ. ಯಾವ ರಸ್ತೆ ಇದೆ ಎನ್ನುವುದು ಬಹುಮುಖ್ಯ ನಿವೇಶನ ವಿಚಾರದಲ್ಲಿ. ಕೆಲವರು ಹೇಳ್ತಾರೆ ಉತ್ತರದ ರಸ್ತೆ ತುಂಬ ಮುಖ್ಯ, ಒಳ್ಳೆಯದು, ಪೂರ್ವದ ರಸ್ತೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ರೀತಿ ದಕ್ಷಿಣದ ರಸ್ತೆಯನ್ನು ತುಂಬ ಒಳ್ಳೆಯದೇ, ಅದೇ ರೀತಿ ಪಶ್ಚಿಮದ ರಸ್ತೆಯು ತುಂಬ ಒಳ್ಳೆಯದೇ. ಹಾಗಾಗಿ ದಿಕ್ಕುಗಳಲ್ಲಿ 4 ದಿಕ್ಕುಗಳಿಗಿರೋ ರಸ್ತೆಗಳನ್ನು ತುಂಬ ಒಳ್ಳೆಯದೇ, ನಿವೇಶನ ಒಳ್ಳೆಯದೇ. ಮತ್ತು ನಿವೇಶನದ ಆಯ್ಕೆಯಲ್ಲಿ ಭೌಗೋಳಿಕವಾಗಿ ಯಾವ ರೀತಿ ವಾಸ್ತು ವಿಚಾರವಾಗಿ ಒಂದು ಇಳಿಜಾರು ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರಕ್ಕೆ ಇಳಿಜಾರು ಇರಬೇಕು, ಇಲ್ಲ ಅಂದರೆ ಪೂರ್ವಕ್ಕೆ ಇಳಿಜಾರು ಇದ್ದರೆ ತುಂಬ ಒಳ್ಳೆಯ ನಿವೇಶನ. ಮತ್ತು ದಕ್ಷಿಣಕ್ಕೆ ಇಳಿಜಾರು, ಪಶ್ಚಿಮಕ್ಕೆ ಇಳಿಜಾರು ಇದ್ದರೆ ಅದು ಏನು ಕೆಟ್ಟದ್ದು ಅಂತೇನಲ್ಲ. ಬಟ್ ವಾಸ್ತು ವಿಚಾರದಲ್ಲಿ ಬಹುಮುಖ್ಯವಾಗಿ ಪ್ರಾಮುಖ್ಯತೆ ಕೊಡೋದು ಪೂರ್ವಕ್ಕೆ ಇಳಿಜಾರು, ಉತ್ತರಕ್ಕೆ ಇಳಿಜಾರು ಇರತಕ್ಕಂಥ ಜಾಗ ಬಹುಮುಖ್ಯವಾಗಿ ಒಳ್ಳೆಯ ಜಾಗ ಎಂದು ಹೇಳ್ತಾರೆ. ಅದೇ ರೀತಿ ನಿವೇಶನದ ಆಯ್ಕೆ ಆಯಿತು. ನಿವೇಶನದ ಆಯ್ಕೆ ಆದ ನಂತರ ಆಯ ಇಂಪಾರ್ಟೆಂಟು. ಆಯ ಅನ್ನೋದು ವಾಸ್ತು ವಿಚಾರದಲ್ಲಿ ಅದು ಒಂದು ವಿಚಾರನೇ. ಹಾಗಾಗಿ ಒಂದು ಸೈಟಿಗೆ, ಒಂದು 30-40 ಸೈಟಿಗೆ ಯಾವ ರೀತಿ ಆಯ ಮಾಡ್ಕೊಬೇಕು ಅನ್ನೋದು ಮುಖ್ಯ. ಅದೇ ರೀತಿ ಸೆಟ್ ಬ್ಯಾಕ್, ಉತ್ತರಕ್ಕೆ ಎಷ್ಟು ಖಾಲಿ ಜಾಗ ಬಿಡಬೇಕು, ದಕ್ಷಿಣಕ್ಕೆ ಎಷ್ಟು ಖಾಲಿ ಜಾಗ ಬಿಡಬೇಕು, ಪೂರ್ವಕ್ಕೆ ಎಷ್ಟು ಖಾಲಿ ಜಾಗ ಬಿಡಬೇಕು, ಪಶ್ಚಿಮಕ್ಕೆ ಎಷ್ಟು ಖಾಲಿ ಜಾಗ ಬಿಡಬೇಕು ಅನ್ನೋದು ಆಯದ ಅಷ್ಟೇ ಮುಖ್ಯವಾಗಿರುತ್ತೆ. ಅದೇ ರೀತಿ ಆಯನೂ ತುಂಬ ಗಣನೆಗೆ ತಗೊಂಡು ಮಾಡಬೇಕಾಗುತ್ತೆ. ಒಂದು ನಿವೇಶನದ ಆಯ್ಕೆಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಗಣನೆಗೆ ತಗೊಂಡು ಮಾಡಿದ್ದೇ ಆದರೆ ತುಂಬ ಒಳ್ಳೆಯದಾಗುತ್ತೆ. ವಾಸ್ತು ವಿಚಾರದಲ್ಲಿ ಇವೆಲ್ಲ ತುಂಬ ಮುಖ್ಯವಾಗಿರ್ತಕ್ಕಂಥ ಮೂಲಭೂತವಾದ ವಿಚಾರಗಳು. ಹಾಗಾಗಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ವಾಸ್ತು ವಿಚಾರವಾಗಿ ಟಿಪ್ಸನ್ನು ಕೊಡ್ತಾ ಬರ್ತೀನಿ. ಅದೇ ರೀತಿ ನಮ್ಮ ಈ ಇರೋ ವಾಸ್ತು ಚಾನಲ್ನ ವೀಕ್ಷಣೆ ಮಾಡಿದಂಥವರು ವಾಸ್ತು ವಿಚಾರವಾಗಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮಸ್ಕಾರ.